ತಿರುಕಲ್ಯಾಣೋತ್ಸವ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು. ಕಲ್ಯಾಣೋತ್ಸವ ಮಾಡ್ತಾನೆ ಇದ್ದೀವಿ, ಬಿಡ್ತಾ ಇಲ್ಲ ನಾವು. ಯಾವುದೇ ಇದಾದರೂ ಸಹ ಅದು ಕಲ್ಯಾಣೋತ್ಸವ ಮಾಡಬೇಕು ಅಂತ ಆ ಒಂದು ಇವತ್ತಿನವರೆಗೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ಪ್ರಕಾರವಾಗಿ ನಮ್ಮ ತಂದೆಯವ್ರಿಗೆ ಒಂದು ಆಸೆ ಇತ್ತು ಇಲ್ಲಿ ವಿಶೇಷ. ಇಲ್ಲಿ ಕುತ್ಕೊಂಡು ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಗುರುಗಳು ಮುಂದ್ಗಡೆ ಇದ್ದಾರೆ. ರಾಮನಾಚಾರ್ಯ ಗುರುಗಳು ಮುಂದ್ಗಡೆ ಅವರ ರಾಮನಾಚಾರ್ಯ ಅವ್ರ ಹತ್ರ ಬೇಡ ರಾಮನಾಚಾರ್ಯ ಅವರು ಹೌದು ಗುರುಗಳಿದ್ದಾರೆ ಮುಂದ್ಗಡೆ. ಅವರಿಂದ ಇಲ್ಲಿ ಮುಂದ್ಗಡೆ ಕುತ್ಕೊಂಡು ಖಂಡಿತವಾಗ್ಲೂ ವರ ಫಲಿಸ್ತಿದೆ. ಹೌದಾ? 7:30 ಬನ್ನಿ ಸರಿ, ಮುಂಜಾನೆ ಸೇವೆ ಇರುತ್ತೆ, ಅದು ಮಾಡಿಬಿಡುತ್ತೆ. ಇವಾಗೆಲ್ಲ ಆಗೋಗಿದೆ ಪೂಜೆ. ಶನಿವಾರ ಕೇಳ್ಬೋದಾಗಿತ್ತಲ್ಲ, ನಾನು ಅಂತಾನೆ ಕೂಡ ಕರೆದಿದ್ದೆ. ಪ್ರತಿಷ್ಠಾಪನೆ ಮಾಡ್ತಾರೆ. ಆವತ್ತಿಂದ ಇವತ್ತಿನವರೆಗೂ ಸಹ ನಾವು ಅದೇ ದಿನ ತಿರುಕಲ್ಯಾಣೋತ್ಸವ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು. ಕಲ್ಯಾಣೋತ್ಸವ ಮಾಡ್ತಾನೆ ಇದ್ದೀವಿ, ಬಿಡ್ತಾ ಇಲ್ಲ ನಾವು. ಯಾವುದೇ ಇದಾದರೂ ಸಹ ಅದು ಕಲ್ಯಾಣೋತ್ಸವ ಮಾಡಬೇಕು ಅಂತ ಆ ಒಂದು ಇವತ್ತಿನವರೆಗೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ಪ್ರಕಾರವಾಗಿ ನಮ್ಮ ತಂದೆಯವ್ರಿಗೆ ಒಂದು ಆಸೆ ಇತ್ತು, ಇಲ್ಲಿ ಆಂಡಾಳನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತ. ಅವ್ರ ಜೀವಿತದಲ್ಲಿ ಆಗಲಿಲ್ಲ, ಅಂದರೆ ಭಗವಂತನ ಕೃಪೆ ನನಗಿತ್ತು, ನನ್ನ ಮೇಲಿತ್ತು. ಆಂಡಾಳನ್ನ ನನ್ನ ಜೀವಿತಾವಧಿಯಲ್ಲಿ ಮಾಡಿದೆ. ಧನುರ್ಮಾಸದ ಪೂಜೆ ವಿಶೇಷ ಏನಪ್ಪ ಅಂದರೆ, ಧನುರ್ಮಾಸದ ಪೂಜೆ, ಧನುರ್ಮಾಸದ ವ್ರತ
ಮಾರ್ಗಳಿ ತಿಂಗಳಂತ ಹೇಳ್ತೀವಿ, ತಮಿಳಲ್ಲಿ ಮಾರ್ಗಳಿ ಮಾಸ ಅಂತ ಹೇಳ್ತೀವಿ. ಡಿಸೆಂಬರ್ 16ರಿಂದ ಮಕರ ಸಂಕ್ರಾಂತಿವರೆಗೂ ಧನುರ್ಮಾಸ ಪೂಜೆ ಇರುತ್ತೆ. ಬೆಳಗಿನ ಜಾವ 4:15 5 ಗಂಟೆ ಒಳಗೆ ಮಹಾಮಂಗಳಾರತಿ ಆಗ್ಬಿಟ್ಟಿರುತ್ತೆ. ತೀರ್ಥ ಪ್ರಸಾದ ಅಷ್ಟೊತ್ತಿಗೆಲ್ಲ ಕೊಟ್ಬಿಟ್ಟಿರ್ತೀವಿ. ಅದು ಧನುರ್ಮಾಸದ ಪೂಜೆ. ನೂರಾರು ಜನ ಭಕ್ತರು ಬರ್ತಾರೆ ಪೂಜೆ ಮಾಡಲಿಕ್ಕೋಸ್ಕರ. ಅಷ್ಟೊತ್ತಿಗೆ ಬೆಳಿಗ್ಗೆನೇ ಭಾಳ ಜನ ಬರ್ತಾರೆ. ನನಗೆ ಸಂತೋಷ ಆಗುತ್ತೆ. ಮೊದಲಿಗೆ ಒಂದು 25-30 ವರ್ಷಗಳಿಂದ ಕೇಳ್ಕೊಂಡ್ರೆ ಜನ ಬರ್ತಾ ಇರಲಿಲ್ಲ. ಈಗ ಧನುರ್ಮಾಸದಲ್ಲಿ ಕನಿಷ್ಠ ಪಕ್ಷ ಅಂದರೆ 150-200 ಜನ ಆದರೂ ಬರ್ತಾರೆ. ಅದೊಂದು ಸಂತೋಷ ನನಗೆ. ಅದೇ ಥರ ರಾಮಜ್ಯೋತಿ ನಕ್ಷತ್ರನೂ ನಡೆಯುತ್ತೆ, ನವರಾತ್ರಿಗಳು ನಡೆಯುತ್ತೆ ಪೂಜೆ. ಮಾಘಬಹಳ ಪಂಚಮಿ ಎಂದು ಕಲ್ಯಾಣೋತ್ಸವ ನಡೆಯುತ್ತೆ. ವೈಕುಂಠ ಏಕಾದಶಿ, ದ್ವಾದಶಿ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಎಲ್ಲ ಭಕ್ತಾದಿಗಳಲ್ಲಿ ನಾನು ಪ್ರಾರ್ಥನೆ ಮಾಡೋದೇನಪ್ಪ ಅಂತಂದರೆ, ಬಂದು ಇಂಥ ಜಾಗದಲ್ಲಿ ಈ ಜಾಗ ಇದೆ ಹೆಂಗೆ ಅಂತ ಹೇಳ್ಬಾರ್ದು ನಾವು. ಅಂಥ ಒಂದು ಕ್ಷೇತ್ರ ಇದು. ಸುತ್ತಮುತ್ತ ಇರೋದೆಲ್ಲ ನಮಗೆ ಅನ್ಯಕೋಮ್ನವ್ರು ಇರೋದು, ನಮ್ದು ಒಂದೇ ಇರೋದಿಲ್ಲಿ. ಭಕ್ತಾದಿಗಳೆಲ್ಲ ಬಂದು ಹೋಗ್ತಾ ಇದ್ದರೆ ನಮಗೂ ಒಂದು ಸ್ವಲ್ಪ ಧೈರ್ಯ ಇರುತ್ತೆ. ಇವಾಗ ಕಾಲ ಯಾವ ಥರ ಇದೆ ಅಂತ ಗೊತ್ತಿದೆ ನಿಮಗೆ. ನೀವೆಲ್ಲರೂ ಬಂದು ಸಹಕಾರ ಮಾಡಿ ಭಗವಂತನ ಸೇವೆ ಮಾಡಿ ಅವ್ರ ಕೃಪೆಗೆ ಪಾತ್ರರಾಗಬೇಕಾಗಿ ಬೇಡ್ಕೊಳ್ತಾ ಇದ್ದೀವಿ. ಜೈ ಶ್ರೀಮನ್ನಾರಾಯಣ. ಅಲ್ಲಿ ಅದೇನಪ್ಪ ಅಂದರೆ ಆದಿಶೇಷ ಇದೆ ಅಲ್ಲಿ. ಆ ಕಾಲದಿಂದಲೂ ಯಾವಾಗ ದೇವಸ್ಥಾನ ಕಟ್ಟಿದ್ರು, ಹಳೆ ದೇವಸ್ಥಾನ ಕಟ್ಟಿದ್ರು 408 ವರ್ಷಗಳ ಹಿಂದೆ, ಆವಾಗಲಿಂದ ಇರೋದು. ಅದು ಅಷ್ಟೇ ಅವ್ರ ಸಂಕಲ್ಪದಲ್ಲೇ ಬಂದಿದ್ದದನ್ನು ಸಹ ಆದಿಶೇಷನಾಗಿ ನಾನು ನೆಲೆಸ್ತೀನಿ ಅಂತ. ರಾಮಾನುಜಾಚಾರ್ಯರು ಬಂದು ಆದಿಶೇಷನ ಅವತಾರ. ರಾಮಾನುಜಾಚಾರ್ಯರು ಬಂದು ಇದರಲ್ಲಿ ಕಲಿಯುಗದಲ್ಲಿ ರಾಮಾನುಜಾಚಾರ್ಯರು. ತ್ರೇತಾಯುಗದಲ್ಲಿ ಲಕ್ಷ್ಮಣ ಸ್ವಾಮಿಗಳು. ದ್ವಾಪರ ಯುಗದಲ್ಲಿ ಬಲಭದ್ರರು. ಇವಾಗ ಇದು ಆ ಥರ ಅವ್ರು ರಾಮಾನುಜಾಚಾರ್ಯ ಅವತಾರಗಳದ್ದು. ಆ ರಾಮಾನುಜಾಚಾರ್ಯರು ಅವ್ರು ಬಂದು ಹೇಳ್ತಾರೆ ಶೇಷ, ಅವ್ರು ಬಂದು ವಿವೃತಿ ಅದರ ಅವತಾರಗಳ ಹತ್ರ ಇದ್ದವರು ಆದಿಶೇಷನ ಅವತಾರ. ಯಾರು ರಾಮಾನುಜಾಚಾರ್ಯರು ಆದಿಶೇಷನ ಅವತಾರ. ಆ ಅವತಾರದಲ್ಲಿ ನಾನು ಬಂದಿದ್ದೀನಿ. ಇಲ್ಲಿ ಯಾವುದೇ ಸರ್ಪದೋಷಗಳು ಯಾವುದೇ ಇದ್ರೂ ಸಹ ಅಂಥವರೆಲ್ಲ ಇರ್ತಾರಲ್ಲ, ಬಂದಲ್ಲಿ ಪೂಜೆ ಮಾಡ್ಕೊಂಡ್ರೆ ಸಾಕು, ಎಲ್ಲ ಥರ ಸರ್ಪದೋಷಗಳು ನಿವಾರಣೆ ಆಗುತ್ತೆ ಅನ್ನೋದೊಂದು ಪ್ರತೀತಿ ಆ ಥರ ಆಗಿದೆ. ಅವತ್ತಿಂದ ಎಷ್ಟೋ ಜನ ಬಂದು ಮಾಡ್ಕೊಂಡು ಹೋಗ್ತಾರೆ. ಸ್ವಾಮಿ ಅದು ಕೆತ್ತಿರೋದ ಹಂಗೆ ಸಿಕ್ಕಿರೋ? ನನಗದು ಗೊತ್ತಿಲ್ಲ ಸ್ವಾಮಿ, ಯಾಕಂದರೆ ನಾನು 400 ವರ್ಷಗಳ ಹಳೆದದು. ಅದ್ರ ಬಗ್ಗೆ ನನಗೆ ಮಾತಿಲ್ಲ. ನನ್ನ ತಂದೆಯವ್ರು ಕೇಳೋದು ಅದ್ರ ಬಗ್ಗೆ ನನಗೆ ಮಾತಿಲ್ಲ ಅಂತ ಹೇಳಿದ್ರು. ಮಿಕ್ಕಿದೆಲ್ಲ ಗೊತ್ತಿಲ್ಲ, ಅದನ್ನು ಗೊತ್ತಿಲ್ಲ ನಮಗೆ. ಕಂಚಿಗೂ ನಮ್ಮ ದೇವಸ್ಥಾನಕ್ಕೆ ಅದೇ ಅಂದರೆ ಅಲ್ಲಿ ಕಂಚಿಯ ಮಠಾಧೀಶರು ಇದ್ರಲ್ಲ, ಅವರೇ ಸ್ಥಾಪನೆ ಮಾಡಿದ್ದಿಲ್ಲ ಬಂದು. ಕಂಚಿ ಮಠಾಧೀಶರು ಬಂದು ಇಲ್ಲಿ ದೇವಾಲಯದ ದೇವ್ರನ್ನ ಸ್ಥಾಪನೆ ಮಾಡಿ. ಹೌದು, ಅವರೇ ಇದ್ದಿದ್ದು, ಅವರೇ ಸ್ಥಾಪನೆ ಮಾಡಿದ್ದು, ಅವರಿಗೆ ಸಿಕ್ಕಿದ್ದು ಅಂತ. ಧನ್ಯವಾದಗಳು ಸ್ವಾಮೀಜಿಗಳೇ. ಜೈ ಶ್ರೀ. ವೀಕ್ಷಕರೇ, ಇಷ್ಟೊಂದು ವಿಶೇಷ ಉಳ್ಳಂಥ ದೇವಸ್ಥಾನ ನಮ್ಮ ಕೋಲಾರದಲ್ಲಿ ಇದೆ ಅಂದರೆ ನಾನು ತುಂಬಾ ಧನ್ಯತಾ ಭಾವದಿಂದ ಅನುಭವಿಸ್ತಾ ಇದ್ದೀನಿ. ಯಾಕೆಂದರೆ ಇಷ್ಟು ವಿಶೇಷಗಳಿದ್ದಾವೆ ನಮ್ಮ ಕೋಲಾರದ ಒಂದು ದೇವಾಲಯದಲ್ಲಿ ಅಂದರೆ ಇದು ತುಂಬ ಅದ್ಭುತ. ಇಲ್ಲಿ ಬನ್ನಿ, ದೇವರ ದರ್ಶನ. ಸ್ವಾಮಿ ಪ್ರತಿ ಶನಿವಾರನೂ ಬೆಳಗ್ಗೆನೇ ಪೂಜೆ ಮಾಡಿ. ಬೆಳಿಗ್ಗೆ ಪ್ರತಿ ಶನಿವಾರ 4:15 ಮಹಾಭಿಷೇಕ ಇರುತ್ತೆ. ಬೆಳಿಗ್ಗೆ 7:30 8 ಗಂಟೆಯೊಳಗೆ ಇದು ಮಹಾಮಂಗಳಾರತಿ ಮಾಡಿಬಿಡ್ತೀವಿ. 10:30 11 ಗಂಟೆವರೆಗೂ ತೀರ್ಥ ಪ್ರಸಾದ ಕೊಡ್ತಾ ಇರ್ತೀವಿ. ವಿಶೇಷ ದಿನಗಳಲ್ಲಿ 4 ಗಂಟೆಗೆ ಪೂಜೆ ಆಗ್ಬಿಡುತ್ತೆ. ಪ್ರತಿ ಶನಿವಾರನೇ ಆಗುತ್ತೆ. ಪ್ರತಿ ಶನಿವಾರನೂ? ಹೌದೌದು, ಪ್ರತಿ ಶನಿವಾರ ಪಂಚಾಮೃತ ಅಭಿಷೇಕ ಇರುತ್ತೆ. ಅದು ಆವತ್ತು ದಿವಸ ಬೆಳಿಗ್ಗೆ 4:15 ಅಭಿಷೇಕ ಮಾಡಿಬಿಡ್ತೀವಿ. 7:00 ಮಹಾಮಂಗಳಾರತಿ ಇರುತ್ತೆ. 7:30 8 ಗಂಟೆವರೆಗೆ. ಸಂಜೆ 7 ಗಂಟೆಗೆ ಸರಿಯಾಗಿ ಊಂಜಲ್ ಸೇವೆ ಇರುತ್ತೆ. ಪ್ರತಿ ಶನಿವಾರ ಸಂಜೆ 7 ಗಂಟೆಗೆ ಊಂಜಲ್ ಸೇವೆ, 8 ಗಂಟೆಗೆ ಮಹಾಮಂಗಳಾರತಿ, ತೀರ್ಥ ಪ್ರಸಾದಗಳು ಕೊಡ್ತೀವಿ. ಪ್ರತಿ ಸೋಮವಾರ ಪ್ರಾಕಾರೋತ್ಸವ ಇರುತ್ತೆ. ಮಂಗಳವಾರ ಅಷ್ಟದಳ ಪಾದಪದ್ಮ ಸೇವೆ ಇರುತ್ತೆ. ತಿರುಬೀದಿ ಸೇವೆ ಅಂತ ನಡೆಯುತ್ತೆ. ಎಷ್ಟೋ ಅವು ಸೇವೆಗಳು ನಡೀತಾ ಇದೆ. ಎಲ್ಲ ಭಕ್ತಾದಿಗಳ ಅನುಗ್ರಹದಿಂದ ಕೃಪೆಯಿಂದ ನಡೀತಾ ಇದೆ. ದೇವರು ತನಗೇನೇನು ಬೇಕೋ ಅದನ್ನೆಲ್ಲ ಮಾಡಿಸ್ಕೊತಾ ಇರ್ತಾನೆ. ಯಾವ ಭಕ್ತರಿಗೆ ಯಾವ ಕೈಲಿ ಏನು ಮಾಡಿಸ್ಬೇಕು ಅದನ್ನು ಮಾಡಿಸ್ಕೊತಾ ಇರ್ತಾನೆ. ತುಂಬ ಈ ಒಂದು ದೇವಾಲಯದ ಈ ವಿಶೇಷ, ಇಷ್ಟೊಂದು ವಿಶೇಷ ಇದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಅರ್ಚಕರು ಹೇಳ್ದಂತೆ ವರದರಾಜ ಸ್ವಾಮಿ ದೇವಾಲಯದ ಇಷ್ಟು ವಿಶೇಷಗಳು ತಿಳ್ಕೊಂಡಿದ್ವಿ. ಇನ್ನಷ್ಟು ವಿಶೇಷಗಳು ತಿಳ್ಕೊಳ್ಳೋಣ. ಅದುವರೆಗೂ ನಮಸ್ಕಾರಗಳು.